ಅಜ್ಜಿ, ಅರೆ ದುರ್ಗಾ ಲಕ್ಷ್ಮಿ ಸರಸ್ವತಿ ನೀವಾ? ಹೌದು ಅಜ್ಜಿ, ನಿಮ್ಮನ್ನ ಕರ್ಕೊಂಡು ಹೋಗೋಕ್ಕೆ ನಾವೇ ಬಂದಿದ್ದೀವಿ. ಅಜ್ಜಿ, ನೀವಿಲ್ದೆ ಏಜೆಯಲ್ಲಿ ಊಟನೂ ಮಾಡ್ತಿಲ್ಲ. ಇಲ್ಲಿ ನೀವು ಉಪವಾಸ ಇರ್ತೀರಾ ಅಂತ ನಮಗೆ ಗೊತ್ತಿದೆ. ಅಯ್ಯೋ, ಯಾಕೆ ಹಾಗೆ ನಿಂತ್ಕೊಂಡ್ಬಿಟ್ರಿ? ಬನ್ನಿ ಕೂತ್ಕೊಂಡು. ಅಯ್ಯೋ, ಈ ನಮ್ಮ ಚುಕ್ಕಿ ಇದ್ದಾಳಲ್ಲಮ್ಮ, ಬಟ್ಟೆನ ಎಲ್ಲಂದ್ರಲ್ಲ ಹಾಕ್ಬಿಡ್ತಾಳೆ. ಅದನ್ನೆಲ್ಲ ಎತ್ತೀನಿ, ಬನ್ನಿ ಕೂತ್ಕೊಳ್ಳಿ. ಅದ್ರ ಅವಶ್ಯಕತೆ ಇಲ್ಲ, ನಾವು ನಿಂತ್ಕೊಂಡೇ ಮಾತಾಡ್ತೀವಿ. ನೋಡಿ, ನೀವು ಹಠ ಮಾಡಿದ್ದು ಸಾಕು. ಪ್ಲೀಸ್ ನಮ್ಮ ಜೊತೆ ಬನ್ನಿ. ನನ್ನ ಸೊಸೆ ಇಲ್ಲದೆ ನಾನು ಆ ಮನೆಗೆ ಬರಲ್ಲ. ಅಜ್ಜಿ, ನಿಮ್ಮ ಜೊತೆ ಲೀಲನ್ನು ಕರ್ಕೊಂಡು ಹೋಗೋಕ್ಕೆ ನಾವು ಬಂದಿರೋದು. ದುರ್ಗಾ, ನಿನ್ನ ಮಾತು ಸತ್ಯನಾ? ಲೀಲಾನ ನೀವೆಲ್ಲರೂ ಒಪ್ಕೊಂಡ್ರಾ? ಹೌದು ಅಜ್ಜಿ, ನಿಮಗೋಸ್ಕರ, ನಿಮ್ಮ ಆರೋಗ್ಯಕ್ಕೋಸ್ಕರ. ಕೌಸಲ್ಯ, ನಾ ಹೇಳಲಿಲ್ವಾ ಎಲ್ಲ ಸರಿ ಹೋಗುತ್ತೆ ಅಂತ? ಇನ್ನೇನು ಮುಖ ನೋಡ್ತಾ ಇದ್ದೀರಾ? ಲೀಲಾನ್ ಬರೋದಕ್ಕೆ ಹೇಳಿ, ಕರ್ಕೊಂಡು ಹೋಗ್ತೀನಿ. ಇಲ್ಲಮ್ಮ, ನಾನು ನನ್ನ ಮಗಳನ್ನ ಕಳಿಸಲ್ಲ. ಹೌದಮ್ಮ, ನನ್ನ ಮಗಳನ್ನ ಕರ್ಕೊಂಡು ಹೋದರೆ ನಿಮ್ಮ ಮನೆಯಲ್ಲಿ ಒಬ್ರು ಕೆಲಸದವ್ರು ಕಮ್ಮಿ ಆಗ್ತಾರೆ. ಅವರು ಕೊಡೋ ಸಂಬಳನ ಉಳಿಸ್ಬೋದು ಅಂತ ಇವರೆಲ್ಲರೂ ನನ್ನ ಮಗಳನ್ನ ಕರ್ಕೊಂಡು ಹೋಗಕ್ಕೆ ಬಂದಿದ್ದಾರೆ. ಛೆ, ನಾನು ಲೀಲಾ ಜೊತೆ ಇರ್ತೀನಿ, ನೀವು ಹಾಗೆಲ್ಲ ತಿಳ್ಕೊಬೇಡಿ. ಕ್ಷಮಿಸಿಮ್ಮ, ಈ ವಿಷಯದಲ್ಲಿ ನೀವು ನನ್ನನ್ನು ಸ್ವಾರ್ಥಿ ಅಂತ ತಿಳ್ಕೊಂಡ್ರೂ ಪರವಾಗಿಲ್ಲ. ಆದರೆ ನಾನು ನನ್ನ ಮಗಳನ್ನ ಕಳಿಸಲ್ಲ. ನೀವೇ ಹೇಳಿಮ್ಮ, ಯಾವ ತಾಯಿ ತಾನೆ ತನ್ನ ಮಗಳು ಬೇರೆಯವ್ರ ಮನೆಯಲ್ಲಿ ಜೀತದಾಳಾಗಿರೋಕೆ ಇಷ್ಟಪಡ್ತಾಳೆ ಹೇಳಿ? ನೋಡಿಮ್ಮ, ನನ್ನ ಮಗಳು ನನಗೇನು ಭಾರ ಅಲ್ಲ, ನಾವೇ ಸಾಕ್ತೀವಿ. ಅಜ್ಜಿ, ಅವರೇ ಕಳಿಸಲ್ಲ ಅಂದಮೇಲೆ ಇಲ್ಲಿದ್ದು ಏನು ಮಾಡೋಕ್ಕಾಗತ್ತೆ? ಬನ್ನಿ, ನಾವು ಹೋಗೋಣ. ಸ್ವಲ್ಪ ಸುಮ್ಮನಿರ್ತೀಯ ಲಕ್ಷ್ಮಿ? ಕೌಸಲ್ಯ, ಈಗೇನಾಗಬೇಕು ಅದನ್ನು ಹೇಳಿ. ನನಗೆ ಇವ್ರ ಒಪ್ಪಿಗೆ ಎಲ್ಲ ಬೇಕಾಗಿರೋದು. ಏಜೆ ಅವ್ರು ಬಂದು ನನ್ನ ಮಗಳನ್ನ ಒಪ್ಕೊಂಡು ಕರ್ಕೊಂಡು ಹೋದರೆ ಆ ಮನೆಯಲ್ಲಿ ಅವಳಿಗೂ ಒಂದು ಸ್ಥಾನ ಮಾನ ಸಿಗತ್ತೆ. ಅಂದ್ರೆ ಏಜೆ ಈ ಮನೆವರೆಗೂ ಬರ್ಬೇಕಾ? ಹೌದು, ರಾಮ್ ಬಂದು ನನ್ನ ಸೊಸೆನ ಕರ್ಕೊಂಡು ಹೋಗ್ಬಿಟ್ಟು. ಅಜ್ಜಿ, ಈ ಹೆಂಗಸಿನ ಮಾತು ಕೇಳಿ ನೀವು. ದುರ್ಗಾ, ರಾಮ್ ಬಂದ್ರೇನೆ ನಾನು ಬರೋದು. ಅಜ್ಜಿ, ನಮ್ಮ ಮಾತು ಕೇಳಿ. ಈ ಕೌಸಲ್ಯನ ಕೆಪಾಸಿಟಿ ಏನು ಅಂತ ಈಗಲಾದರೂ ಅರ್ಥ ಆಯಿತು ತಾನೆ? ಏನು ಹಾಗೆ ಮುಖ ನೋಡ್ತಾ ಇದ್ದೀರಾ? ತಲೆ ಮೇಲೆ ಸೆರಗು ಹಾಕ್ಕೊಂಡು ಹೋಗ್ತಾ ಇರಿ. ಅಪ್ಪ, ಅಜ್ಜಿ ಖಂಡಿತ ಮನೆಗೆ ಬಂದೇ ಬರ್ತಾರೆ, ಆ ನಂಬಿಕೆ ನನಗಿದೆ. ಲಕ್ಷ್ಮಿ, ಅಜ್ಜಿ ಇರ್ಲಿ. ಅವ್ರ ಲೀಲಾ ಮನೆ ಬಿಟ್ಟು ಬರಲ್ಲ ಅಂತ ಹೇಳ್ಬಿಟ್ರು. ಸಾರಿ ಏಜೆ, ಈ ವಿಷಯದಲ್ಲಿ ನಾವು ಸೋತ್ ಹೋದ್ವಿ. ಆ ಲೀಲಾ ಇಲ್ಲದೆ ಅಜ್ಜಿ ಬರೋದೇ ಇಲ್ಲ ಅಂತ ಕೂತ್ಕೊಂಡಿದ್ದಾರೆ ಅಜ್ಜಿ. ಅವ್ರನ್ನ ಜೊತೆಲೆ ಕರ್ಕೊಂಡ್ಬರ್ಬೇಕಾಗಿತ್ತು ತಾನೆ? ಪಲ್ಲಕ್ಕಿ ಇಲ್ಲ ಅನ್ನೋ ಕಾರಣಕ್ಕೆ ಆ ವಯ್ಯಾರಿನ ಅವರಮ್ಮ ಕಳಿಸ್ಲಿಲ್ಲ. ವಾಟ್? ಹೌದು ಏಜೆ, ಈ ಮನೆಗೋಸ್ಕರ
ನಿಮಗೋಸ್ಕರ, ಅಜ್ಜಿ ಈ ಮನೆಗೆ ವಾಪಸ್ ಬರಬೇಕು ಅನ್ನೋದಕ್ಕೋಸ್ಕರ ನಾವು 3 ಜನ ಆ ಮನೆಗೆ ಹೋಗಿದ್ವಿ. ಆದರೆ ನಮ್ಗಲ್ಲಿ ಸಿಕ್ಕಿದ್ದು ಸತ್ಕಾರ ಅಲ್ಲ, ಕೌಸಲ್ಯ ದುರಹಂಕಾರದ ಮಾತುಗಳು. ಅಜ್ಜಿನ ತುಂಬಾ ರಿಕ್ವೆಸ್ಟ್ ಮಾಡ್ಕೊಂಡ್ವಿ ಏಜೆ. ಕಲ್ಲಾಗಿರೋ ಅವ್ರ ಮನ್ಸನ್ನ ಕರಗಿಸೋದಕ್ಕೆ ತುಂಬಾ ಟ್ರೈ ಮಾಡಿದ್ವಿ, ಆದ್ರೆ ಅದಕ್ಕೆ ಆ ಹೆಂಗಸು ಅವಕಾಶ ಕೊಡ್ಲಿಲ್ಲ. ಅಜ್ಜಿಗೆ ಆ ಲೀಲಾ ಜೊತೆಗೆ ಬಂದ್ರೆ ಸಾಕು, ಆದ್ರೆ ಆ ಹೆಂಗ್ಸ್ಗೆ ನೀವು ಆ ಮನೆವರೆಗೂ ಹೋಗ್ಬೇಕು. ಒಟ್ನಲ್ಲಿ ಲೀಲಾ ಈ ಮನೆ ಸೇರ್ಬೇಕು, ಅಧಿಕಾರ ಚಲಾಯಿಸ್ಬೇಕು ಅನ್ನೋದು ಅವ್ರ ಉದ್ದೇಶ. ಏಜೆ, ಅಜ್ಜಿಗೋಸ್ಕರ ನಾವೆಲ್ಲದಕ್ಕೂ ಸಿದ್ಧವಾಗೇ ಹೋದ್ವಿ. ಕೈ ಮುಗಿದ್ವಿ, ಕಣ್ಣೀರ್ ಹಾಕಿದ್ವಿ, ಆದ್ರೆ ಅದ್ ಯಾವ್ದಕ್ಕೂ ಅಜ್ಜಿ ಜಗ್ದಿರೋ ಹಾಗೆ ಮಾಡಿದ್ದಾರೆ. ಇನ್ನು ನಿರ್ಧಾರ ತಗೋಬೇಕಾಗಿರೋದು ನೀವು ಏಜೆ. ಅಜ್ಜಿ ಬರಬೇಕು ಅಂದ್ರೆ ಆ ಲೀಲಾ ನಿನ್ ಮನೆಗೆ ಕರ್ಕೊಂಡು ಬರಲೇಬೇಕು. ಅದಕ್ಕೆ ನೀವು ಅಲ್ಲಿಗೆ ಹೋಗ್ಲೇಬೇಕು ಏಜೆ. ಒಟ್ನಲ್ಲಿ ಇಷ್ಟು ದಿನ ನೀವು ಒಂದ್ ಸರ್ತಿ ನಿರ್ಧಾರ ಮಾಡಿದ್ರೆ ಅದನ್ನ ಬದಲಾಯಿಸ್ತಾ ಇರ್ಲಿಲ್ಲ, ಆದ್ರೆ ಆ ಲೀಲಾ ದೆಸೆಯಿಂದ ನಿಮ್ ಜೀವನನೇ ಬದಲಾಗ್ತಾ ಇದೆ. ಅವಳು ಈ ಮನೆಗೆ ಬಂದ್ರೆ ಯಾವುದು ಪರ್ಫೆಕ್ಟ್ ಆಗಿರೋದಿಲ್ಲ, ಎಲ್ಲ ಎಡವಟ್ಟಾಗತ್ತೆ. ಅದಕ್ಕೆ ನೀವು ಅವಕಾಶ ಕೊಡಲ್ಲ ಅಲ್ವಾ ಏಜೆ? ಆ ಲೀಲಾಗೋಸ್ಕರ ಯಾವುದು ಬದಲಾಗಲ್ಲ ಅನ್ನೋ ನಂಬಿಕೆ ಸುಳ್ಳಾಗಲ್ಲ ಅಲ್ವಾ? ಈಗೇನು ಲೀಲಾನ ಈ ಮನೆಗೆ ಕರ್ಕೊಂಬರ್ಬೇಕು ಅನ್ನೋ ಕಾರಣಕ್ಕೆ ಈ ರೀತಿ ಮಾತಾಡ್ತಿದ್ದೀರಾ, ಅಥವಾ ಕರ್ಕೊಂಬರ್ಬಾರ್ದು ಅನ್ನೋ ಕಾರಣಕ್ಕೆ ಈ ರೀತಿ ಮಾತಾಡ್ತಿದ್ದೀರಾ? ನಮಗೆ ಲೀಲಾಗಿಂತ ಅಜ್ಜಿ ಆರೋಗ್ಯ ಮುಖ್ಯ. ಅವರು ಊಟ ಬಿಟ್ಟು ಕೂತಿದ್ದಾರೆ, ಇನ್ನು ನಾವು ತಡ ಮಾಡೋದು ಒಳ್ಳೇದಲ್ಲ. ಅವ್ರಿಗೋಸ್ಕರ ಏಜೆ ಏನ್ ತೀರ್ಮಾನ ತಗೊಂಡ್ರು ನಾವು ತಯಾರಿದ್ದೀವಿ. ಈ ಮನೆ ಗೌರವಕ್ಕೆ ಧಕ್ಕೆ ಬರದೇ ಇರೋ ರೀತಿ ನೋಡ್ಕೊಳ್ಳೋ ಜವಾಬ್ದಾರಿ ನಮ್ದು ಅಂತ ನಮ್ಮ ನಿರ್ಧಾರನ ಹೇಳ್ತಿದೀವಿ ವಿಜಯ್. ಯಾರೇ ಬಂದರೂ ಈ ಮನೆ ಪದ್ಧತಿ ಬದಲಾಗಬಾರ್ದು, ಅದಕ್ಕೆ ನಾವು ಅವಕಾಶ ಕೊಡೋದಿಲ್ಲ. ಇದಕ್ಕೆ ನಿಮ್ಮ ಸಹಕಾರ ಇರಲಿ ಅಂತ ಕೇಳ್ಕೊತಿದ್ದೀವಿ. ಅವ್ರ ಪ್ಲಾನ್ ಪ್ರಕಾರ ಲೀಲಾನ ಮನೆ ಕರ್ಕೊಂಬರೋದಕ್ಕೆ ಹೆಜ್ಜೆ ಹೊರಡ್ತಿದ್ದಾರೆ. ಅಜ್ಜಿ ಉಪವಾಸದಿಂದ ಅವ್ರ ಹಠ ಗೆಲ್ಬೋದೇ ಹೊರತು ಲೀಲಾ ಪಟ್ಟ ಮಾತ್ರ ಸಿಗಲ್ಲ. ಅದಕ್ಕೆ ನಾವು ಅವಕಾಶನೂ ಕೊಡೋದಿಲ್ಲ.